ಹಸಿದವರಿಗೆ ಅನ್ನ ಕೊಡುವುದು ಒಂದು ಪುಣ್ಯದ ಕೆಲಸ. ಸಿ ಪುಟ್ಟರಂಗ ಶೆಟ್ಟಿ. ಶಿವು ಜನಸ್ನೇಹಿ ಟ್ರಸ್ಟ್ ಅಕ್ಷಯ ಜೋಳಿಗೆ ಶಾಸಕರಿಂದ ಚಾಲನೆ. ಚಾಮರಾಜನಗರದಲ್ಲಿ ಹಸಿದವರಿಗೆ ಅನ್ನ ಕೊಡುವುದು ಒಂದು ಪುಣ್ಯದ ಕೆಲಸವಾಗಿದೆ ಎಂದು ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶಿವು ಜನಸ್ನೇಹಿ ಟ್ರಸ್ಟ್ ಅಕ್ಷಯ ಜೋಳಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಶಿವು ಜನಸ್ನೇಹಿ ಟ್ರಸ್ಟ್ ಅಕ್ಷಯ ಜೋಳಿಗೆ ಕಾರ್ಯಕ್ರಮ ಒಂದು ಜನೋಪಯೋಗಿ ಕಾರ್ಯಕ್ರಮವಾಗಿದ್ದು ಇದು ನಗರಕ್ಕೆ ಬಹಳ ಅವಶ್ಯಕವಾಗಿದೆ. ಶಿವು ಜನಸ್ನೇಹಿ ಟ್ರಸ್ಟ್ ಕೋವಿಡ್ ಸಂದರ್ಭದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿದೆ. ಟ್ರಸ್ಟ್ ಸೇವಾ ಕಾರ್ಯ ಯಶಸ್ವಿಯಾಗಲಿ ಎಂದು ಶುಭ ಕೋರಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಮರಿಯಾಲ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿ ಮಾತನಾಡಿ, ಶಿವು ಜನಸ್ನೇಹಿ ಟ್ರಸ್ಟ್ ಅಕ್ಷಯ ಜೋಳಿಗೆ ಕಾರ್ಯಕ್ರಮ ಆರಂಭಿಸಿರುವುದು ಅತ್ಯಂತ ಸಂತಸದ್ದು. ಈ ಟ್ರಸ್ಟ್ ಕಳೆದ 16 ವರ್ಷಗಳಿಂದ ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅನೇಕ ಶವ ಹೂಳು ಕೆಲಸ ಮಾಡಿದ್ದಾರೆ. ಅಕ್ಷಯ ಜೋಳಿಗೆ ವಿಶೇಷ ಕಾರ್ಯಕ್ರಮವನ್ನ ಟ್ರಸ್ಟ್ ಮಾಡಿ ಹಸಿದವರಿಗೆ ಅನ್ನ ನೀಡುವ ಕೆಲಸ ಮಾಡ್ತಾ ಇದೆ. ಅತ್ಯಂತ ಶ್ಲಾಘನೀಯವಾದದ್ದು. ಶಿವು ಅಕ್ಷಯ ಜೋಳಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಲಿ, ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭ ಕೋರಿದ್ದಾರೆ. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ಕನಿಷ್ಠ ವೇತನ ಸಲಹಾ ಸಮಿತಿ ಮಾಜಿ ಅಧ್ಯಕ್ಷ ಉಮೇಶ್, ಎಸ್ಪಿಕೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ನಂಜೇಗೌಡ, ಕನಕ ನೌಕರ ಸಂಘದ ಅಧ್ಯಕ್ಷ ನಿಂಗೇಗೌಡ, ಉದ್ಯಮಿ ಶ್ರೀನಿಧಿ ಕುದರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರದೇಶ ಕುರುಬರ ಸಂಘದ ಹಿರಿಯ ಉಪಾಧ್ಯಕ್ಷೆ ರಾಜೇಶ್ವರಿ ಸ್ವಾಮಿ, ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ, ಕೆಡಿಪಿ ಸದಸ್ಯ ಸದಯ್ಯ ಮುಸಾಯಿಬ್, ಎಂ ರಮೇಶ್ ಪ್ರಭು, ವಕೀಲ ನಾಗಾರ್ಜುನ ಪೃಥ್ವಿ, ಮಹೇಶ್, ಡಾಕ್ಟರ್ ವಿಜಿ ಸಾಗರ್, ಉಮ್ಮತ್ತೂರು ಚಂದ್ರು ದೊರೆ, ಕರ್ನಾಟಕ ರಾಜ್ಯ ಭೀಮಸೇನೆ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಸತೀಶ ಹೆಗ್ಗೋಟಾರ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ದಿನ ಶಿವು ಜನಸ್ನೇಹಿ ಟ್ರಸ್ಟ್ನ ವತಿಯಿಂದ ಅಕ್ಷಯ ಜೋಳಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ನಮ್ಮ ಚಾಮರಾಜನಗರದಲ್ಲಿ ಮಾಡಿರುವಂಥದ್ದು ನಿಜ ಕೂಡ ಅತ್ಯಂತ ಸಂತೋಷದಾಯಕವಾಗಿರುವಂಥದ್ದು. ಈಗಾಗಲೇ ನಿರೂಪಣೆಯನ್ನು ಮಾಡಿದಂಥವ್ರು ತಮ್ಮೆಲ್ಲರೂ ಕೂಡ ಹೇಳಿದ್ರು, ಅಕ್ಷಯ ಅಂದರೆ ಏನು, ಜೋಳಿಗೆ ಅಂದ್ರೆ ಏನು ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಶಿವು ಜನಸ್ನೇಹಿ ಟ್ರಸ್ಟ್ ಕಳೆದ 16 ವರ್ಷಗಳಿಂದಲೂ ಕೂಡ ಜನಪರವಾದಂಥ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಅನೇಕ ಶವಗಳನ್ನು ಉಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ಒಂದು ಅನುಕೂಲತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಅಕ್ಷಯ ಜೋಳಿಗೆ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ದಿನ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನ್ನ ಅನ್ನುವಂಥದ್ದು ಇದೆಯಲ್ಲ, ಅದು ನಮ್ಮ ಜೀವಕ್ಕೆ, ನಮ್ಮ ಜೀವವೇ ಅದು. ಅನ್ನವೇ ಪ್ರಾಣ, ಪ್ರಾಣವೇ ಪರಾಕ್ರಮ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವರಾಶಿನೂ ಕೂಡ ತಿಂದು ಜೀವಿಸಬೇಕು ಅಂತಂದ್ರೆ ಆಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಆಹಾರ ಇಲ್ಲದೇನೆ ಎಷ್ಟೋ ಜನರು ನಿರ್ಗತಿಕರಾಗಿ ಇವತ್ತು ಹೋಗ್ತಾ ಇರೋದನ್ನ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತೇನಾಗಿದೆ, ದೊಡ್ಡಸ್ಕೆಗೋಸ್ಕರವಾಗಿ ಅನೇಕ ಆಹಾರ ಪದಾರ್ಥಗಳನ್ನು ಹಾಳು ಮಾಡೋದನ್ನು ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕಲ್ಯಾಣ ಮಂಟಪಗಳಿರ್ಬೋದು ಅಥವಾ ದೇವಾಲಯಗಳ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನೂ ಕೂಡ ಆಹಾರವನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ಕಡೆ ನಡೆದಾಡುವ ದೇವರು ಅನ್ನುವಂತಹ ಮಹಾತ್ಮ ಶಿವಕುಮಾರ್ ಮಹಾಸ್ವಾಮಿಗಳವರು ಒಂದು ಕಡೆ ಹೇಳ್ತಾರೆ, ಒಂದು ತುತ್ತು ಪ್ರಸಾದದ ಹಿಂದೆ ಸಾವಿರಾರು ಜನರ ಶ್ರಮವಿದೆ ಅಂತ ಹೇಳ್ತಾರೆ. ಒಂದು ತುತ್ತು ಪ್ರಸಾದ ನಮಗೆ ಈ ಜನ್ಮದಲ್ಲಿ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಯಾವುದೋ ಜನ್ಮದ ಪುಣ್ಯದ ಫಲ ನಮಗೆ. ಇವತ್ತು ನಾವೆಲ್ಲರೂ ಕೂಡ ಹೊಟ್ಟೆ ತುಂಬ ಅನ್ನವನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ ಅಂತಂದ್ರೆ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ನಾವೆಲ್ಲರೂ ಕೂಡ ಸಂತುಷ್ಟಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ಜಗತ್ತಿನಲ್ಲಿ ಆಹಾರದ ಕೊರತೆಯಿಂದ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಒಂದು ಕ್ಷಣಕ್ಕೆ ಆಹಾರವನ್ನು ಹಾಳು ಮಾಡೋದನ್ನು ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಅದಕ್ಕೆ ಬುದ್ಧಿಯವರು ಹೇಳ್ತಾರೆ, ಒಂದು ತುತ್ತು ಪ್ರಸಾದದ ಹಿಂದೆ ಸಾವಿರಾರು ಜನರ ಶ್ರಮವಿದೆ ಅಂತ ಹೇಳ್ತಾರೆ. ಒಂದು ತುತ್ತು ಪ್ರಸಾದ ದೊರಕಿದೆ ಅಂತಂದ್ರೆ ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಶ್ರಮದ ಫಲ ಅಲ್ಲಿ ಇರ್ತದೆ. ಅದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕು. ಪ್ರತಿಯೊಬ್ಬರು ಕೂಡ ಆಹಾರಕ್ಕೆ ಬೆಲೆಯನ್ನು ಕೊಡಬೇಕು. ಪ್ರಸಾದ ಅನ್ನುವಂಥ ಭಾವನೆಯಿಂದ, ಏಕೆಂದ್ರೆ ಇವೆಲ್ಲವೂ ಕೂಡ ಭಗವಂತ ಕೊಟ್ಟಿರುವಂಥದ್ದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ,
ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಅರಿವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನೆಂಬೆನೆಯ ರಾಮನಾಥ ಅಂತ ಹೇಳ್ತಾರೆ. ಇಳೆ ನಿಮ್ಮ ದಾನ, ಈ ಭೂಮಿನೂ ಕೂಡ ದೇವರು ಕೊಟ್ಟಂತವರ. ಬೆಳೆ ನಿಮ್ಮ ದಾನ, ಬೆಳೆನೂ ಕೂಡ ಒಂದೇ. ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಅಂತ ಹೇಳ್ತಾರೆ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಅರಿವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನೆಂಬೆನೆಯ ರಾಮನಾಥ ಅಂತ ಹೇಳ್ತಾರೆ. ಭಗವಂತ ಕೊಟ್ಟಿರೋದನ್ನ ನಾವೆಲ್ಲರೂ ಕೂಡ ಪವಿತ್ರವಾದಂತ ಭಾವನೆಗಳಿಂದ ಅದನ್ನ ಸ್ವೀಕಾರ ಮಾಡಬೇಕು. ಎಷ್ಟೋ ಜನರು ಅದನ್ನ ತುಳಿತಾರೆ, ಎಲ್ಲೋ ಸುರಿತಾರೆ, ಚೆಲ್ತಾರೆ. ಇದನ್ನ ಮನಗಂಡಂತಹ ನಮ್ಮ ಶಿವು ಅವರ ಸಂಗಡರಿಗೆಲ್ಲರೂ ಕೂಡ ಒಂದು ವಿಶೇಷವಾಗಿ ಆ ಒಂದು ಆಹಾರವನ್ನ ಯಾರು ಹೊಸದಂತವ್ರಿಗೆ, ನಿರ್ಗತರಿಗೆ ಅವ್ರಿಗೆ ತಲುಪಿಸುವಂತ ಒಂದು ಮಹದಾ ಕಾರ್ಯವನ್ನ ಮಾಡಿರುವಂಥದ್ದು ನಿಮ್ಮೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ತರುವಂತ ವಿಷಯ ಆಗಿರುವಂಥದ್ದು. ಇಂತಹ ಒಂದು ಜೋಳಿಗೆ, ಅಕ್ಷಯ ಜೋಳಿಗೆ, ಇದು ಅಕ್ಷಯವಾಗಿ ಬೆಳೀಲಿ, ಯಾವಾಗಲೂ ಕೂಡ ಶಾಶ್ವತವಾಗಿ ಇರಲಿ. ಅನೇಕ ಸಂಗಡಿಗರೊಂದಿಗೆ ತಾವು ಮುಂಚಿತವಾಗಿ ಏನಾದರೂ ಕೂಡ ಅಂತ ಉಳಿತದೆ ಅನ್ನುವಂಥ ಕಂಡು ಬಂದ ಸಂದರ್ಭದಲ್ಲೂ ಕೂಡ ಮುಂಚಿತವಾಗಿ ಅವರಿಗೆ ತಿಳಿಸುವಂತ ಒಂದು ಕಾರ್ಯವನ್ನು ಕೂಡ ಮಾಡಬೇಕು. ಏನಾಗ್ತದೆ ಬಿಡು, ಒಂದು 3 ಗಂಟೆ ಮೇಲೆ ಹೇಳಿದ್ರಾಯ್ತು. ಈ ಟ್ರಸ್ಟ್ ಇವತ್ತು 2 ಕಾರ್ಯಕ್ರಮಗಳನ್ನ ತುಂಬ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಗಳು ಸಮಾಜ ಸೇವಕರು ಸುಮಾರು ಜನ ಇದ್ದಾರೆ, ಸಹಕಾರನೂ ನೀಡ್ತಾ ಇದ್ದಾರೆ. ಆದರೆ ಇದು ಒಂದು ವಿಶೇಷವಾದಂಥ ಸಮಾಜ ಸೇವಕರು, ಇವರು ಜನಸೇವೆ ಟ್ರಸ್ಟ್ ಮಾಡ್ತಾ ಇರೋ ಕಾರ್ಯಕ್ರಮಗಳು. ಇದು ಸುಲಭವಾಗಿ ಮಾಡುವಂಥ ಕಾರ್ಯಕ್ರಮಗಳಲ್ಲ. ಈಗ ಮೊದಲನೇದಾಗಿ ಅನಾಥ ಸಾವುಗಳಿಗೆ ಮುಕ್ತಿ ಕಾಣಿಸುವಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದು ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಅದು ಇವರು ಶಿವು ತುಂಬ ಇಂಟ್ರೆಸ್ಟ್ ಆಗಿ ಅದ್ರ ಬಗ್ಗೆನೇ ಕಾಳಜಿ ತಗೊಂಡು ಎಲ್ಲಿ ಅನಾಥ ಸಾವುಗಳಿದೆ ಅದನ್ನ ಒಂದು ಮುಕ್ತಿ ಕಾಣಿಸುವಂಥ ಕಾರ್ಯಕ್ರಮ, ಎಲ್ಲಿ ಫೋನ್ ಮಾಡಿದ್ರು ಕೂಡ ನಮ್ಮ ಆಂಬುಲೆನ್ಸ್ ಮುಖಾಂತರ ತಗೊಂಡು ಅದಕ್ಕೆ ಹಿಂದೂ ಸಂಪ್ರದಾಯ ಪ್ರಕಾರ, ಅವರ ಸಂಪ್ರದಾಯ ಪ್ರಕಾರ ಪೂಜೆ ಪುರಸ್ಕಾರಗಳನ್ನ ಮಾಡಿ ಇವತ್ತು ಒಂದು ಮುಕ್ತಿ ಕಾಣಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಇವರು ಇದೇ ರೀತಿ ಸೇವೆಗಳನ್ನ ಮಾಡ್ಕೊಂಡು ಹೋಗ್ಲಿ ತುಂಬ ಸಂತೋಷ. ಆದರೆ ಈಗ ಆಂಬುಲೆನ್ಸ್ಗೆ ಪೆಟ್ರೋಲ್ ಆಗಲಿ ಇನ್ಯಾವುದೇ ಥರ ಖರ್ಚುಗಳ ಕಾರ್ಯಕ್ರಮಗಳು ಬೀಳ್ತಾ ಇರ್ತವೆ. ಪೂಜೆ ಕಾರ್ಯಕ್ರಮ ಇರ್ಬೋದು, ಆಂಬುಲೆನ್ಸ್ಗೆ ಪೆಟ್ರೋಲ್ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಖರ್ಚುಗಳು ಜಾಸ್ತಿ ಆಗ್ತದೆ. ಅದರಿಂದ ಇವಾಗ ನಾನೊಂದು ಸಲಹೆ ಕೊಡೋದೇನಪ್ಪ ಅಂದರೆ, ಈ ಫ್ರೀಜರ್ ಅಂತ ಬರುತ್ತಲ್ಲ, ಸಾವಗಳನ್ನ ಹಾಕಕ್ಕೆ ಫ್ರೀಜರ್ಗಳು ನಮ್ಮಲ್ಲಿ ಕಡಿಮೆ ಚಾಮರಾಜನಗರದಲ್ಲಿ ಅಂತ ಒಂದು 2 ಫ್ರೀಜರ್ 3 ಫ್ರೀಜರ್ ಇಟ್ಕೊಂಡು ಅದನ್ನು ಕೂಡ ಜೊತೆ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ಅದು ಬಾಡಿಗೆ ಕೂಡ ವರ್ಕೌಟ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೂಡ ಅವರು ಸಲಹೆಗಳನ್ನು ಕೊಟ್ಟು ನಾವು ಕೂಡ ಸಹಕಾರ ಮಾಡ್ತೀವಿ ಅಂತ ವ್ಯವಸ್ಥೆಗಳಿಗೆ ನಾವು ಕೂಡ ಸಹಕಾರ ನೀಡ್ತೀವಿ ಅಂತ ಒಂದು ವಿಚಾರಗಳನ್ನ ತಿಳಿಸ್ತೀನಿ. ಹಾಗೆಯೇ ಅಕ್ಷಯ ಜೋಳಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಹೆಸರು ಕೊಟ್ಟು, ಅಕ್ಷಯ ಜೋಳಿಗೆ ಅಂದರೆ ಎಲ್ಲ ಅನ್ನಕ್ಕಾಗಿ ಕೈ ಜೋಡಿಸೋಣ ಅಂತ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಚೌಟ್ರಿಗಳಿರ್ಬೋದು, ಬೇರೆ ಕಡೆ ಒಂದು ಕಾರ್ಯಕ್ರಮ ನೀವಳ್ದಂಗೆ ಹಳ್ಳಿಗಳಲ್ಲಿ MLAಗಳಂಗೆ ಹಳ್ಳಿಗಳಲ್ಲಿ ಅಕ್ಕಪಕ್ಕ ಮನೆಗಳು ಅವ್ರಿಗೆ ಕೊಟ್ಬಿಡ್ತಾರೆ. ಆದರೆ ಟೌನಲ್ಲಿ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಇಂಥ ಕಾರ್ಯಕ್ರಮಗಳಿದ್ದರೆ ಇವ್ರಿಗೆ ಫೋನ್ ಮಾಡಿ ನಾವು ಅವ್ರಿಗೆ ಮೊದಲೇ ಫೋನ್ ಮಾಡಿ ಕಾರ್ಯಕ್ರಮ ಒಳ್ಳೆಯ ಒಂದು ಟ್ರಸ್ಟ್ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕಂದರೆ ಜೀವನದಲ್ಲಿ ಏನಾದ್ರು ಒಂದನ್ನು ಸಾಧನೆ ಮಾಡ್ತೀನಿ, ನನ್ನ ಕೈಲಾದ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತೀನಿ, ಸೇವೆಗೆ ನಾನು ಕಟುಬದ್ಧನಾಗಿರ್ತೀನಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟು ಇವತ್ತು ಪ್ರಾರಂಭ ಆಗ್ತಿದೆ. ವಿಶೇಷವಾದದ್ದು ಇವತ್ತು ಈ ಕಾಲಕ್ಕೆ ಟೌನ್ಗೆ ಇದು ಬೇಕಲೇಬೇಕು. ನನ್ನ ಪ್ರಕಾರ ಹಳ್ಳಿಗಳಲ್ಲಿ ಯಾರು ಎತ್ಕೊಂಡು ಏನು, ಆದರೆ ಟೌನ್ನಂತೂ ಬಹಳ ಮುಖ್ಯ. ಇವತ್ತು ನಾನು ನೋಡ್ತಾ ಇದ್ದೀನಿ, ಕೆಲವು ಕಡೆ ಎಲ್ಲ ತೆಗೆದು ಊಟ ಹಾಕ್ಬೇಕಲ್ಲ, ನನಗೆ ಯಾರು ಬರೋಲ್ಲ. ಈಗ ಟೌನಿಗೆ ತಗೊಂಡೋಗಿ JCB ತಗೊಂಡೋಗಿ ಉಳ್ತಕ್ಕಂಥ ಪರಿಪಾಠ ಜಾಸ್ತಿ ಆಗಿದೆ ಅಂತ. ಅದರಲ್ಲಿ ಇವರು ಶಿವರು ಮಾಡ್ತಕ್ಕಂಥದ್ದು ಅತ್ಯಂತ ಒಂದು ಜನಸೇವೆಯಾದಂಥ ಕಾರ್ಯಕ್ರಮ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಬಹುಶಃ ಅಕ್ಷಯ ಅಂದರೆ ಅನ್ನವನ್ನು ನೀಡ್ತಕ್ಕಂಥ ಪಾತ್ರೆ ಇದು. ಬಹುಶಃ ಇವತ್ತು ಕೊರೋನಾ 2019-20 ಆವಾಗ ಕೆಲವರು ಪಾಪ 19-20ರಲ್ಲಿ ಅವರು ಸಹ ಒಳ್ಳೆಯ ಕೆಲಸಗಳನ್ನು ಮಾಡೋರು. ತಾವೇ ತಗೊಂಡೋಗಿ ಉಳೋದ್ರಿಂದ ಒಳ್ಳೆಯ ಜನಸೇವೆಯನ್ನು ಮಾಡೋರು. ಅದ್ಭುತವಾದ ನಮ್ಮ ಉಮೇಶ್ ಹೇಳಿದೆ, ಅವತ್ತು ನೋಡಿದ್ರೆ ಕಷ್ಟ ಆಗ್ತಿದ್ದ ಕಾಲದಲ್ಲಿ ತಗೊಂಡೋಗಿ ಅವ್ರನ್ನ ಓದಿ ಅವರು ಸೇವೆಯನ್ನು ಮಾಡೋರು. ಆ ದಿಕ್ಕಿನಲ್ಲಿ ಒಂದು ಶಿವು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಅವ್ರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ, ಚಾಮರಾಜೇಶ್ವರ ಅಂತ ಹೇಳ್ತಾ, ಮತ್ತು ಇದಕ್ಕೆ ಎಲ್ಲರ ಸಹಕಾರ ಅವ್ರ ಜೊತೆ ಇರಲಿ ಅಂತ ಹೇಳಿ ನನ್ನ ಮಾತು ಇದ್ವಿ. ನಮಸ್ಕಾರಗಳು.
ಪಟ್ಟಣ ಪ್ರದೇಶದಲ್ಲಿ ಮತ್ತು ಜಿಲ್ಲೆಯಲ್ಲಿ ಶಿವು ಜನಸ್ನೇಹಿ ಟ್ರಸ್ಟ್ ಉದ್ಘಾಟನೆಯಾಗಿದೆ ಮತ್ತು ಜೊತೆಗೆ ಅಕ್ಷಯ ಜೋಳಿಗೆ ಅನ್ನೋ ಒಂದು ಸಂಘವನ್ನು ಕೂಡ ಉದ್ಘಾಟನೆ ಮಾಡಿದೆ. ನಿಜಕ್ಕೂ ಕೂಡ ಚಾಮರಾಜನಗರದ ಜನತೆಗೆ ಮತ್ತು ಜಿಲ್ಲೆಗೆ ಇದು ತುಂಬ ಅತ್ಯವಶ್ಯಕ. ನಾವೆಲ್ಲ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಇಂಥ ಒಂದು ಅಕ್ಷಯ ಜೋಳಿಗೆಯನ್ನು ಟ್ರಸ್ಟ್ ಮುಖಾಂತರ ಮಾಡಿ ಮದುವೆ ಮತ್ತು ಇತರ ಸಮಾರಂಭಗಳಲ್ಲಿ ಉಳಿದಂಥ ಆಹಾರ ಪದಾರ್ಥಗಳನ್ನು ಹಸಿದಂತರಿಗೆ ತಲುಪಿಸುವಂಥ ಕೆಲಸವನ್ನು, ಪುಣ್ಯದ ಒಂದು ಕೆಲಸವನ್ನು ಇವತ್ತು ಶಿವು ಮತ್ತು ತಂಡ ಉದ್ಘಾಟನೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಭಗವಂತ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡಲಿ ಅಂತ ಈ ಚಾಮರಾಜೇಶ್ವರದಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಏಕೆಂದರೆ ಅವರು ಕರೋನಾ ಸಂದರ್ಭದಲ್ಲಿ ಕೂಡ ಅನೇಕ ಅನಾಥ ಶವಗಳನ್ನು ಸಂಸ್ಕಾರ ಮಾಡಿ ಅದಕ್ಕೆ ಒಂದು ಪುಣ್ಯ ಲಭಿಸುವಂಥ ಕೆಲಸವನ್ನು ಕೂಡ ಶಿವ ಅವರು ಮಾಡ್ಕೊಂಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅವರ ಒಂದು ಜನಪರ ಕಾಳಜಿ ನಿಜ ಕೂಡ ಆಶ್ಚರ್ಯ. ಏಕೆಂದರೆ ಮುತ್ತಿಗೆ ಅಂತ ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಚಾಮರಾಜನಗರ ಪಟ್ಟಣದಲ್ಲಿ ಎಲ್ಲರ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಅವರಿಗೆ ದೇವರು ಕೊಟ್ಟಿರೋದು ನಿಜ ಕೂಡ ಒಂದು ಪುಣ್ಯದ ಕೆಲಸ. ಅಂಥ ಒಂದು ಪುಣ್ಯದ ಕೆಲಸದ ಜೊತೆಗೆ ಇವತ್ತು ಏನು ಅಕ್ಷಯ ಜೋಳಿಗೆ, ಅಕ್ಷಯ ಪಾತ್ರೆಯ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅಕ್ಷಯ ಪಾತ್ರೆಯಲ್ಲಿ ಧರ್ಮರಾಯರು ಮತ್ತು ಹಿಂದೆ ರಾಮಾಯಣದಲ್ಲೂ ಕೂಡ ಕಥೆಯೆಲ್ಲ ಬರ್ತದೆ. ಆ ಪಾತ್ರೆ ಯಾವತ್ತೂ ಕೂಡ ಬರದಾಗಲ್ಲ, ಯಾವಾಗಲೂ ಸದಾ ತುಂಬಿರ್ತದೆ. ಅಂಥ ಅಕ್ಷಯ ಜೋಳಿಗೆಯ ಈ ಒಂದು ಕಾರ್ಯಕ್ರಮ ಸದಾ ಜೋಳಿಗೆ ತುಂಬಿ ಬಡವರ, ನೊಂದಂಥವರ ಮತ್ತು ಹಸಿದಂತರ ನೋವನ್ನು ಅಳಿಸುವಂಥ ಕೆಲಸವನ್ನು ಮಾಡಲಿ. ಶಿವರ ಜೊತೆಯಲ್ಲಿ ನಾವು ಕೂಡ ಸಹಕಾರಿಯಾಗಿ ಸಂಪೂರ್ಣವಾದ ಸಹಕಾರವನ್ನು ನೀಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ